ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರೇ, ಈ ವಿಡಿಯೋ ನಿಮ್ಮ ಕೈಗೆ ಸಿಕ್ಕಿದ್ದು ಯಾದೃಚ್ಛಿಕವಲ್ಲ. ಅನೇಕ ವಿಡಿಯೋಗಳ ಮಧ್ಯೆ ಇದೇ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದ್ರೆ ಇದರ ಹಿಂದೆ ಒಂದು ದೈವಿಕ ಕಾರಣ ಇದೆ. ನಿಮ್ಮ ಜೀವನದ ಅತ್ಯಂತ ಪ್ರಮುಖ ತಿರುವಿನ ಹಂತದಲ್ಲಿ ನೀವು ಇದ್ದೀರಿ. ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ಇದು ಅಂತರಂಗ ಬದಲಾವಣೆ, ಸತ್ಯ ಬಹಿರಂಗ, ಕರ್ಮಫಲ ಹಾಗೂ ವಿಧಿ ಪರಿವರ್ತನೆಯ ಕಾಲ. ಇಂದು ನಾವು ಸಂಪೂರ್ಣವಾಗಿ ಕುಂಭರಾಶಿಯವರ ಫೆಬ್ರವರಿ ತಿಂಗಳ ಆಳವಾದ ಗ್ರಹಸ್ಥಿತಿ, ಕರ್ಮಫಲ, 6 ಅಕ್ಷರದ ವ್ಯಕ್ತಿಯ ಪಾತ್ರ, ಶನಿ ರಾಹು ಸಂಯೋಗದ ಪರಿಣಾಮ, ಆರ್ಥಿಕ ಯೋಗ, ಕುಟುಂಬ ರಹಸ್ಯ, ಪ್ರೇಮ ಜೀವನ, ಉದ್ಯೋಗ ಬದಲಾವಣೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ವಿಡಿಯೋ ಕೊನೆಯವರೆಗೂ ಕೇಳಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಕೊನೆಯ ಭಾಗದಲ್ಲಿ ನಿಮ್ಮ ಜೀವನವನ್ನು ಬದಲಿಸುವ ಪ್ರಮುಖ ಸಂದೇಶ ಇದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಮಾಡುತ್ತದೆ. ಹಾಗೆ ನಮಗೂ ಸ್ವಲ್ಪ ಮೋಟಿವೇಶನಲ್ ಆಗಿ ಇರುತ್ತದೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಕಮೆಂಟ್ ನಲ್ಲಿ ಓಂ ಗಣೇಶಾಯ ನಮಃ ಅಂತ ಬರೀರಿ. ಈಗ ಮೊದಲು ನಾವು ಕುಂಭರಾಶಿಯವರ ಸ್ವಭಾವ, ಯಾಕೆ ನೀವು ವಿಶೇಷ ಎಂದು ನೋಡೋಣ. ಕುಂಭರಾಶಿ ಸಾಮಾನ್ಯ ರಾಶಿಯಲ್ಲ, ಇದು ಚಿಂತನೆಯ ರಾಶಿ. ನೀವು ಭವಿಷ್ಯವನ್ನು ಮುಂಚಿತವಾಗಿ ಊಹಿಸುವ ಸಾಮರ್ಥ್ಯ ಹೊಂದಿರುವವರು. ನಿಮ್ಮ ಮನಸ್ಸು ಆಳವಾದುದು. ಹೊರಗೆ ನೀವು ಶಾಂತ, ಆದರೆ ಒಳಗೆ ಪ್ರಬಲ ಚಂಡಮಾರುತ ನಡೆಯುತ್ತದೆ. ನೀವು ಇತರರಿಗಾಗಿ ಹೆಚ್ಚು ಯೋಚಿಸುತ್ತೀರಿ. ನಿಮ್ಮ ನೋವನ್ನು ಹೊರಗೆ ತೋರಿಸಲ್ಲ. ನನಗೆ ಏನೂ ಆಗಿಲ್ಲ ಎಂದು ಹೇಳುತ್ತಾ ಒಳಗೆ ಕಣ್ಣೀರು ಹಾಕುತ್ತೀರಿ. ಇದುವರೆಗೆ ನಿಮ್ಮ ಒಳ್ಳೆತನವನ್ನು ಹಲವರು ದುರ್ಬಲತೆ ಎಂದು ತೆಗೆದುಕೊಂಡಿದ್ದಾರೆ. ಆದರೆ ಈಗ ಕಾಲ ಬದಲಾಗುತ್ತಿದೆ. ಶನಿ ಪ್ರಭಾವ, ಇದು ಶಿಕ್ಷೆಯಲ್ಲ, ನ್ಯಾಯ. ಕುಂಭರಾಶಿಯ ಅಧಿಪತಿ ಶನಿ. ಶನಿ ಎಂದರೆ ಭಯ ಬೇಡ. ಶನಿ ಅಂದರೆ ತಾಳ್ಮೆ, ಶ್ರಮ ಮತ್ತು ನ್ಯಾಯ. ಕಳೆದ 7 ವರ್ಷಗಳಲ್ಲಿ ನೀವು ಅನುಭವಿಸಿದ ವಿಳಂಬ, ಅವಮಾನ, ಅಡ್ಡಿ, ಆರ್ಥಿಕ ಒತ್ತಡ, ಮಾನಸಿಕ ಒತ್ತಡ ಇವೆಲ್ಲವೂ ಶನಿಯ ಪರೀಕ್ಷೆಗಳು. ನೀವು ಎಷ್ಟೋ ಮೌನವಾಗಿ ನೋವನ್ನು ಸಹಿಸಿದ್ದೀರಿ. ಎಷ್ಟೋ ಬಾರಿ ಅನ್ಯಾಯವನ್ನು ಮೌನವಾಗಿ ಸ್ವೀಕರಿಸಿದ್ದೀರಿ. ಎಷ್ಟೋ ಬಾರಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಇವೆಲ್ಲವೂ ಶನಿಯ ಲೆಕ್ಕದಲ್ಲಿ ಇದೆ. ಶನಿ ತಕ್ಷಣ ಫಲ ಕೊಡೋದಿಲ್ಲ, ಆದರೆ ಕೊಡೋವಾಗ ಸಂಪೂರ್ಣ ಜೀವನವನ್ನು ಬದಲಿಸುತ್ತಾರೆ. ಈಗ ನೀವು ಫಲಿತಾಂಶದ ಹಂತಕ್ಕೆ ಪ್ರವೇಶಿಸುತ್ತಿದ್ದೀರಿ. ಇನ್ನು ರಾಹು ಪ್ರಭಾವ, ರಹಸ್ಯ ಸತ್ಯಗಳ ಬಹಿರಂಗ. ರಾಹು ಮೌನವಾಗಿ ಕೆಲಸ ಮಾಡುತ್ತಾನೆ. ಇತ್ತೀಚೆಗೆ ಕೆಲವರು ನಿಮ್ಮ ಜೀವನದಿಂದ ದೂರಾದರು, ಕೆಲವರು ಅನಿರೀಕ್ಷಿತವಾಗಿ ಹತ್ತಿರವಾದರು. ಇದು ಯಾದೃಚ್ಛಿಕವಲ್ಲ, ಇದು ರಾಹುವಿನ ಕೆಲಸ. ಈ ಸಮಯದಲ್ಲಿ ಒಂದು ರಹಸ್ಯ ಹೊರಬರಬಹುದು. ಅದು ಕುಟುಂಬ, ಸಂಬಂಧ, ಕೆಲಸ ಅಥವಾ ಸ್ನೇಹಿತರ ಬಗ್ಗೆ ಇರಬಹುದು. ಮೊದಲಿಗೆ ಅದು ಶಾಕ್ ಕೊಡಬಹುದು, ಆದರೆ ಅದೇ ನಿಮ್ಮ ಮುಕ್ತಿಗೆ ಕಾರಣವಾಗುತ್ತದೆ. ರಾಹು ಸುಳ್ಳನ್ನು ಹೆಚ್ಚು ದಿನ ಉಳಿಯಲು ಬಿಡುವುದಿಲ್ಲ. ಇನ್ನು 6 ಅಕ್ಷರದ ವ್ಯಕ್ತಿ, ಕರ್ಮ ಬಂದ ಸಂಬಂಧ ಇದು. ಈಗ ಮುಖ್ಯ ವಿಷಯಕ್ಕೆ ಬರೋಣ. 6 ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಈ ವ್ಯಕ್ತಿ ನಿಮ್ಮ ಹಳೆಯ ಪರಿಚಯದವರಾಗಿರಬಹುದು, ಅಥವಾ ಸಂಪೂರ್ಣ ಹೊಸ ವ್ಯಕ್ತಿಯಾಗಿರಬಹುದು, ಅಥವಾ ಈಗಾಗಲೇ ನಿಮ್ಮ ಜೀವನದಲ್ಲಿ ಇರಬಹುದು. ಆದರೆ ನಿಮ್ಮಿಬ್ಬರ ಮಧ್ಯೆ ಕರ್ಮಬಂಧ ಇದೆ. ಆ ವ್ಯಕ್ತಿ ಒಂದು ಸತ್ಯ ಹೇಳಬಹುದು, ಒಂದು ಅವಕಾಶ ನೀಡಬಹುದು, ನಿಮ್ಮ ತಪ್ಪು ನಿರ್ಧಾರವನ್ನು ಸರಿಪಡಿಸಬಹುದು, ಅಥವಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಆ ವ್ಯಕ್ತಿ ಬಂದ ನಂತರ ನೀವು ಹಳೆಯ ವ್ಯಕ್ತಿಯಾಗಿ ಇರುವುದಿಲ್ಲ. ಇನ್ನು ಫೆಬ್ರವರಿಯಲ್ಲಿ ವಿಶೇಷ ದಿನಗಳ ಆಳವಾದ ವಿಶ್ಲೇಷಣೆ. ಫೆಬ್ರವರಿ 22, ಅಂತರಂಗ ಶುದ್ಧೀಕರಣ. ಹಳೆಯ ನೆನಪುಗಳು ಮರುಕಳಿಸುತ್ತವೆ. ಹಳೆಯ ಹೆಸರುಗಳು ಮನಸ್ಸಿನಲ್ಲಿ ತಿರುಗುತ್ತವೆ. ಇದು ದುರ್ಬಲತೆ ಅಲ್ಲ, ಇದು ಕರ್ಮ ಶುದ್ಧೀಕರಣ. ಫೆಬ್ರವರಿ 22 ಸತ್ಯದ ದಿನ. ಒಂದು ವಿಷಯ ನಿಮಗೆ ಸ್ಪಷ್ಟವಾಗುತ್ತದೆ. ಇದುವರೆಗೆ ಗೊಂದಲವಾಗಿದ್ದ ವಿಷಯ ಒಂದೇ ಕ್ಷಣದಲ್ಲಿ ಅರ್ಥವಾಗುತ್ತದೆ. ನೀವು ಮೌನವಾಗಿರುತ್ತೀರಿ, ಆದರೆ ಒಳಗೆ ದೊಡ್ಡ ನಿರ್ಧಾರ ನಡೆಯುತ್ತದೆ.
ಫೆಬ್ರವರಿ 24 ಮಾತಿನ ಶಕ್ತಿ. ಒಂದು ಮಾತು ನಿಮ್ಮ ಜೀವನ ಬದಲಿಸುತ್ತದೆ. ಆರ್ ಅಕ್ಷರದ ವ್ಯಕ್ತಿಯ ಪ್ರಭಾವ ಇಲ್ಲಿ ಹೆಚ್ಚಾಗಿರುತ್ತದೆ. ಫೆಬ್ರವರಿ 25 ಜೀವನದ ತಿರುವು. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಿಸುತ್ತದೆ. ಇದು ಚಿಕ್ಕ ನಿರ್ಧಾರವಾಗಿರಬಹುದು, ಆದರೆ ಪರಿಣಾಮ ದೀರ್ಘಕಾಲ ಉಳಿಯುತ್ತದೆ. ಇನ್ನು ಈ ತಿಂಗಳಿನಲ್ಲಿ ನಿಮಗೆ 2 ದೊಡ್ಡ ಅದೃಷ್ಟಗಳು ಕಾದಿದೆ. ಒಂದು ಆರ್ಥಿಕ ಸ್ಥಿರತೆ. ಇದುವರೆಗೆ ಹಣ ನಿಮ್ಮ ಬಳಿ ಉಳಿಯಲಿಲ್ಲ. ಬಂದ ಹಣ ಸಾಲ ತೀರಿಸಲು ಹೋಯಿತು. ಕುಟುಂಬದ ಹೊಣೆಗಾರಿಕೆಗೆ ಖರ್ಚಾಯಿತು. ಈಗ ನಿಧಾನವಾಗಿ ಸ್ಥಿರ ಆದಾಯ ಬರುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಹೊಸ ಆದಾಯ ಮಾರ್ಗ ತೆರೆಯಬಹುದು. ಎರಡನೆಯದು ಗೌರವ ಮತ್ತು ಮನಃಶಾಂತಿ. ಈ ತಿಂಗಳಿನಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚುತ್ತದೆ. ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ. ಇದು ಹಣಕ್ಕಿಂತ ದೊಡ್ಡ ಅದೃಷ್ಟ. ಇನ್ನು ನಿಮ್ಮ ಕುಟುಂಬ ರಹಸ್ಯ. ಕುಟುಂಬದಲ್ಲಿ ಮರೆಮಾಚಿದಂತಹ ವಿಷಯ ಈ ತಿಂಗಳಿನಲ್ಲಿ ಬಹಿರಂಗವಾಗಬಹುದು. ಮೊದಲು ಅದು ನಿಮಗೆ ನೋವು ಕೊಡಬಹುದು, ಆದರೆ ನಿಮಗೆ ನೀವು ಯಾರನ್ನು ನಂಬಬೇಕು ಎಂಬ ಸ್ಪಷ್ಟತೆ ಸಿಗುತ್ತದೆ. ನೀವು ಮೌನವಾಗಿರಿ, ಸತ್ಯ ಸ್ವತಃ ತಾನಾಗಿ ಹೊರಬರುತ್ತದೆ. ಇನ್ನು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರ. ಹೊಸ ಅವಕಾಶಗಳು ಬರುತ್ತವೆ. ಪಾತ್ರ ಬದಲಾವಣೆ, ಜವಾಬ್ದಾರಿ ಹೆಚ್ಚಳ ಅಥವಾ ಕೆಲಸ ಬದಲಾವಣೆ ಸಾಧ್ಯ ಈ ತಿಂಗಳಲ್ಲಿ ನಡೆಯುತ್ತದೆ. ವ್ಯಾಪಾರಿಗಳಿಗೆ ಹೊಸ ಭಾಗಸ್ಪಂದನೆ ಅಥವಾ ಹೊಸ ಆಲೋಚನೆ ಬರುತ್ತದೆ. ಮೊದಲಿಗೆ ಭಯ ಆಗುತ್ತದೆ, ನಂತರ ಲಾಭ ಬರುತ್ತದೆ. ಇನ್ನು ನಿಮ್ಮ ಪ್ರೇಮ ಜೀವನ. ಕುಂಭರಾಶಿಯವರು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ. ಅರ್ಧ ಮನಸ್ಸಿನಿಂದ ಪ್ರೀತಿ ಮಾಡುವ ಸ್ವಭಾವ ನಿಮ್ಮದಲ್ಲ. ಈ ಹಂತದಲ್ಲಿ ಬಿಡುವುದು ಅಥವಾ ಗಾಢ ಬಾಂಧವ್ಯ ನಡೆಯಬಹುದು. ಇನ್ನು ಗೊಂದಲದ ಹಂತ ಇರುವುದಿಲ್ಲ. ನಿಮ್ಮ ಮೌಲ್ಯ ಅರಿಯುವ ಪ್ರೀತಿ ನಿಮಗೆ ಸಿಗುತ್ತದೆ. ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತಹ ಪರಿಹಾರ ಗಣಪತಿ ಉಪಾಸನೆ. ಈ ಸಮಯದಲ್ಲಿ ವಿಘ್ನೇಶ್ವರನ ಆರಾಧನೆ ಅತ್ಯಂತ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಕನಿಷ್ಠ ಪಕ್ಷ 21 ಅಥವಾ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಓಂ ಗಂ ಗಣಪತಯೇ ನಮಃ. ಇದಲ್ಲದೆ ನಿಮಗೆ ರಾಹು ಅಥವಾ ಕೇತು ಕಾಟ ಹೆಚ್ಚಾಗಿದ್ದರೆ ಸಂಕಟನಾಶನ ಗಣೇಶ ಸ್ತೋತ್ರ ಮತ್ತು ಗಾಯತ್ರಿ ಮಂತ್ರವನ್ನು 21 ಸಲ ಜಪಿಸಿ. ಪ್ರತಿ ಬುಧವಾರ ಸಮೀಪದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಗರಿಕೆಗಳಿಂದ ಅರ್ಚನೆ ಮಾಡಿ ಬೆಲ್ಲದ ನೈವೇದ್ಯವನ್ನು ಸಮರ್ಪಿಸಿ. ಇದರಿಂದ ರಾಹು ಕೇತು ಪ್ರಭಾವ ಕಡಿಮೆಯಾಗುತ್ತದೆ. ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಕುಂಭರಾಶಿಯವರೇ, ನೀವು ಅನುಭವಿಸಿದಂತಹ ಕಷ್ಟಗಳು ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ನಿಮ್ಮ ಮೌನ ದೇವರು ಕೇಳಿದ್ದಾರೆ. ಈ ವಿಡಿಯೋ ನಿಮಗೆ ಕಾಣಿಸಿದ್ದು ಕೂಡ ದೈವ ಸಂಕೇತವೇ. ನೀವು ಒಬ್ಬರಲ್ಲ, ನಿಮ್ಮ ಮೇಲೆ ದೇವರ ಕೃಪೆ ಇದೆ. ಆರ್ ಅಕ್ಷರದ ವ್ಯಕ್ತಿಯ ಪಾತ್ರ ನಿಮ್ಮ ವಿಧಿ ಬದಲಿಸುವುದು ಖಚಿತ. ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಥಿರತೆ, ಸಮೃದ್ಧಿ ಬರಲಿ ಎಂದು ಹಾರೈಸುತ್ತೇನೆ. ಗಣಪತಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಧ್ಯಾತ್ಮಿಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.